ಬಳ್ಳಾರಿಯ ಗನ್ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಇದೀಗ ವಿವಾದ ಭುಗಿಲೆದ್ದಿದೆ. ಬರೀ ಫೈರಿಂಗ್ ಆಗಿದ್ರೆ ಓಕೆ ಇತ್ತೇನೋ, ಗಲಾಟೆ ಚದುರಿಸ್ಬೇಕು, ಜನ ಚದುರಿಸ್ಬೇಕು, ಗಲಾಟೆ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾರೋ ಶೂಟ್ ಮಾಡಿಬಿಟ್ರೇನೋ ಅಂಗರಕ್ಷಕರುಗಳು ಅಂತ ಹೇಳಬಹುದಾಗಿತ್ತೇನೋ. ಒಬ್ಬ ಮನುಷ್ಯನ ಹೆಣ ಹಾಕಿಬಿಟ್ರಿ. ನಿನ್ನೆ 3ನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಅನಾವರಣ, ಅಲ್ಲಿ ಜನವರಿ 1ನೇ ತಾರೀಕು ಮನುಷ್ಯನ ಹೆಣ ಉರುಳಿಸ್ಬಿಟ್ರಲ್ಲಿ. ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಅಂತೆ. ಏನು ಬ್ಯಾನರು? ಈ ಥರ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದೆ. ಈ ಒಂದು ಬ್ಯಾನರ್ ಹಾಕೋ ವಿಚಾರಕ್ಕೆ ಇಷ್ಟು ಜಿದ್ದು ಆ ಭಾಗದಲ್ಲಿ ಬೇಕಾಗಿತ್ತಾ? ವಾಲ್ಮೀಕಿ ಬೇಡರ ವೃತ್ತಿ ಆ ವ್ಯಕ್ತಿಯದ್ದು. ಒಂದು ಕಾಲಕ್ಕೆ ಇನ್ನು ಕೆಲವರು ಹೇಳ್ತಾರೆ ದರೋಡೆಕೋರನಾಗೂ ಕೂಡ ಇದ್ದ ಮನುಷ್ಯ. ಒಮ್ಮೆ ನಾರದರು ಆ ಮನುಷ್ಯನಿಗೆ ಎದುರಾಗಿ ಏನಕ್ಕಪ್ಪ ಈ ಕೆಲಸ ಮಾಡ್ತಾ ಇದೆಯಾ ನೀನು ಅಂತ ಕೇಳಲಾಗಿ ಆ ಮನುಷ್ಯ ನನಗೆ ಲೂಟಿ ಮಾಡ್ತಾ ಇದ್ದೀನಿ, ಹೆಂಡತಿ ಸಾಕಬೇಕು, ಮಕ್ಕಳು ಸಾಕಬೇಕು ಅಂತ ಆ ವ್ಯಕ್ತಿ ಮಾತಾಡ್ತಾರೆ. ಆಗ ನಾನೊಂದು ವಿಷಯ ಹೇಳ್ತೀನಿ, ನೀನು ಈ ಥರ ಯಾರ್ಯಾರದೋ ಒಡವೆ ಕದ್ಕೊಂಡು ಬರೋದು, ಯಾರ್ಯಾರನೋ ಹಿಂಸೆ ಕೊಡೋದು ಮಾಡಿ ನಿಮ್ಮನ್ನು ಸಾಕ್ತಾ ಇದ್ದೀನಿ ಅಂತ ಹೇಳಿ ನಿನ್ನ ಹೆಂಡತಿ ಮಕ್ಕಳ ಹತ್ರ ಮಾತಾಡಿ ಆಮೇಲೆ ಇದು ನಿಮಗೋಸ್ಕರ ಮಾಡ್ತಾ ಇದ್ದೀನಿ, ಇದು ಪಾಪದ ಕೆಲಸ, ನೀವು ಯಾರಾದರೂ ಪಾಲು ತೊಗೋತೀರಾ ಇದರಲ್ಲಿ ಅಂತ ಕೇಳಿ ನೋಡು. ಅವರು ಪಾಲು ತೊಗೊಳ್ತೀವಿ, ಹೌದೌದು ಈ ಪಾಪದ ಕೆಲಸ ನಮಗೂ ಪಾಲಿದೆ ಅಂದರೆ ಇನ್ನೇನು ಈ ವೃತ್ತಿ ಮುಂದುವರೆಸು, ಇಲ್ಲದೇ ಇದ್ದರೆ ವೃತ್ತಿ ಬಿಟ್ಟುಬಿಡು ಅಂತ ಹೇಳ್ತಾರೆ. ಹೌದಾ ಅಂತ ಒಂಥರ ಕಠೋರವಾಗಿದ್ದಂಥ ವ್ಯಕ್ತಿತ್ವ ವಾಲ್ಮೀಕಿಯವರದ್ದು. ಆ ವ್ಯಕ್ತಿ ಮನೆಗೆ ಬಂದು ಕೇಳಿದಾಗ ಅಲ್ಲಿ ಮನೆಯಲ್ಲಿ ನಾನು ರೆಡಿ ಇಲ್ಲ ರೀ, ನನ್ನ ಸಾಕಬೇಕಪ್ಪ, ನಾನು ಹೇಳ್ತಾ ಇದ್ದೀನಿ, ನೀನು ಯಾರ್ಯಾರ್ದೋ ಹಿಂಸೆ ಮಾಡಿ, ಯಾರ್ಯಾರ್ದೋ ಒಡವೆ ಲೂಟಿ ಮಾಡ್ಕೊಂಡು ಬಂದು ಯಾರ್ಯಾರಿಗೋ ಹಿಂಸೆ ಕೊಟ್ಟರೆ ಈ ಪಾಪ ನನ್ನ ಪಾಲಿಲ್ಲ ಇದರಲ್ಲಿ, ಇದು ನಿನಗೇ ಸೇರಿದ್ದು ಅಂತ ಹೆಂಡತಿ ಮಕ್ಕಳಿಬ್ಬರು ಎಲ್ಲರೂ ಹೇಳಿಬಿಡ್ತಾರೆ. ಅವತ್ತಿಂದ ಮನಪರಿವರ್ತನೆ ಆದಂಥ ವ್ಯಕ್ತಿ ವಲ್ಮೀಕ ಅಂದರೆ ಹುತ್ತ. ಆ ಥರ ತಪಸ್ಸು ಮಾಡಿ ಆ ವಿದ್ಯೆನೆಲ್ಲ ಅರಗಿಸ್ಕೊಂಡು ರಾಮಾಯಣ ಬರೆದಂಥ ವ್ಯಕ್ತಿ. ಅಂಥ ವ್ಯಕ್ತಿದೊಂದು ಪುತ್ಥಳಿ ಅನಾವರಣ ಮಾಡಬೇಕು ಅಂದರೆ ಇಲ್ಲಿ ಗುಂಡು ಹಾರಿಸ್ಕೊಂಡು ಸತ್ತೋಗ್ತಾರೆ ಅಂದರೆ ಯಾಕೆ? ಅಂಥದ್ದೇನಿದೆ ಇಲ್ಲಿ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿಯವರು 2 ಕೈಯಲ್ಲಿ ಬುಲೆಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೆ ನೋಡಿ, ಈ ಬುಲೆಟಿಂದ ಹೊಡೆದಿದ್ದು, ಈ ಬುಲೆಟಿಂದ ಹೊಡೆದಿದ್ದು ಅಂತ. ಇನ್ನೊಬ್ಬರು ರಾಮುಲು ಅವರು 0.76 mm ಇದರಿಂದ ಹೊಡೆದಿದ್ದಾನೆ ಅಂತ. ನಾರಾ ಭರತ್ ರೆಡ್ಡಿ ಅವರ ಆಪ್ತನ ಬಾಡಿಗಾರ್ಡು ಹಾರಿಸ್ಬಿಟ್ರು ಅಂತ. ಶಾರ್ಟ್ ಗನ್ನ, ರಿವಾಲ್ವಾರ ಅಥವಾ ಪಿಸ್ತೂಲ, ಡಬಲ್ ಬ್ಯಾರಲ್ಲ, ಇನ್ಯಾವ ಗನ್ನು ಬಿಡೋಣ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆಲ್ರೆಡಿ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ಗಳು ಆಚೆ ಬರೋಕ್ಕೆ ಶುರುವಾಗಿದೆ. ನಿಮಗೊಂದು ವಿಷಯ ಗೊತ್ತಿರಲಿ ವೀಕ್ಷಕರೇ, ಇದೇ ತರಹ ಒಂದು ಪ್ರೆಸ್ ಮೀಟಲ್ಲಿ ಒಬ್ಬರು ಐಒ ನಿರ್ಮಾಪಕರ ವಿಚಾರದ ಒಂದು ಗಲಾಟೆಯಲ್ಲಿ ಇದೇ ಬಂದೂಕಿಂದ ರೀ ಶೂಟ್ ಮಾಡಿದ್ದು ಒಂದು ಪ್ರೆಸ್ ಮೀಟಲ್ಲಿ ಹೇಳ್ಬಿಡ್ತಾರೆ. ಐಒ ಹಿಂಗೆ ಎತ್ತಿ ಗನ್ ತೋರಿಸ್ಬಿಡ್ತಾರೆ, ಈ ಗನ್ನಿಂದನೇ ಈ ವ್ಯಕ್ತಿ ಶೂಟ್ ಮಾಡಿದ್ದು ಅಂತ ಪ್ರೆಸ್ ಮೀಟಲ್ಲಿ. ನಿಮಗೆ ಗೊತ್ತಿರಲಿ, ಆ ಗನ್ನು ತೋರಿಸಿದ ಒಂದೇ ಒಂದು ಪಾಯಿಂಟ್ ಇಟ್ಕೊಂಡು ಆ ಕೇಸೇ ಬಿದ್ದು ಹೋಯಿತು. ಹೇಗ್ರಿ ಐಒ ಶೋ ಮಾಡೋಕ್ಕಾಗತ್ತೆ? ಯಾರ ಕಸ್ಟಡಿಯಲ್ಲಿ ಇರಬೇಕದು ಆ ಪಿಸ್ತೂಲ್ ಅಥವಾ ಗನ್ನು ರಿವಲ್ವಾರು? ಇವತ್ತಿಗೆ ಬಳ್ಳಾರಿಯಲ್ಲಿ ಎಲ್ಲರ ಕೈನಲ್ಲಿ ಬುಲೆಟ್ ಇಟ್ಕೊಂಡು ಮಾಡ್ತಾ ಇದ್ದಾರಲ್ರಿ. ಒಂದು ಫೈರ್ ಆಗುತ್ತಲ್ಲ, ಯಾರು ಸುಪರ್ದಿಲಿರಬೇಕು ಆ ಬುಲೆಟ್ನ ಕ್ಯಾಪು? ಆಶ್ಚರ್ಯ ಆಗಲ್ವ ನಿಮಗೆ? ಒಬ್ಬ ಐಒ ಏನು ಮಾಡ್ತಿದ್ದಾರೆ? SP ಇಲ್ಲಿ ಐಒ ಏನು ಮಾಡ್ತಾ ಇದ್ದಾರೆ? ಈ ಕೇಸ್ನವರು ಯಾರು ವಶಪಡಿಸ್ಕೊಂಡಿದ್ದಾರೆ ಗನ್ನುಗಳನ್ನು? ಯಾವ ಗನ್ನುಗಳು? ಒಬ್ಬರು ಡಿಕ್ಲೇರ್ ಮಾಡ್ತಾ ಇದ್ದಾರೆ 0.76 mm ಅಂತ. ಒಬ್ಬರು ಇದರಲ್ಲೇ ಇದೆ, ನನ್ನ ಮನೆ ಹತ್ರ ಕರೆಸ್ಬೇಕಾಗಿತ್ತಲ್ಲಿ, ಬನ್ರಪ್ಪ ಹಾಜರು ಮಾಡಿ, ಈ ಬುಲೆಟ್ ಕ್ಯಾಪ್ ಇಲ್ಲಿ ಬಿದ್ದಿದೆ, ಇದು ಯಾರ ಗನ್ನಿಂದ ಸಿಡಿದಿರೋದು, ಇಷ್ಟು ದೂರ ಯಾಕೆ ಬಿತ್ತಿದ್ದು ಹೇಳಬೇಕಲ್ವೇ? ತೋರಿಸ್ಬೇಕಲ್ವೇನ್ರಿ? ಅದನ್ನು ನಾವೇ ಹಿಡ್ಕೊಂಡ್ಬಿಟ್ರೆ ಸೀನ್ ಆಫ್ ಕ್ರೈಮನ್ನು ಆ ಥರ ನಾವು ಡಿಸ್ಟರ್ಬ್ ಮಾಡೋಂಗಿಲ್ಲ. ಕಾನೂನದು ತನಿಖೆ ಯಾವ ದಿಕ್ಕಲ್ಲಿ ಹೋಗುತ್ತೆ ಅಂತ ಅದು ಹೇಳುತ್ತೆ ನಮಗೆ. ಇಷ್ಟು ಬೇಸಿಕ್ಸ್ ಗೊತ್ತಿಲ್ವಾ ಇವರಿಗೆ ಅಂತ ಒಂದು ಆಶ್ಚರ್ಯ ಆಗಿಬಿಡುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚಿತವಾಗಿ ಚಿಕ್ಕದಾಗಿ ಯಾವ್ಯಾವ ರಾಜಕೀಯ ನಾಯಕರನ್ನು ಮಾತಾಡ್ತಾ ಇದ್ದಾರೆ ನೋಡ್ಕೊಂಡು ಬನ್ನಿ. ಬುಲೆಟ್ಗಳು ಸಮೇತ ನಾನು ತೋರಿಸ್ತೆ, ಇನ್ನೇ ಒಂದು ಬುಲೆಟ್ ತೋರಿಸಿದೆ. ಇವತ್ತು ನಾನು ಅಟ್ಯಾಕ್ ಆಗಿದ್ದ ಜಾಗದಲ್ಲಿ ಇನ್ನೊಂದು ಬುಲೆಟ್ ಇವತ್ತು ತಗೊಂಡು ಅದನ್ನು ಮೀಡಿಯಾಕ್ಕೆ ನಾನು ತೋರಿಸಿದ್ದೆ. 2 ಬುಲೆಟ್ ಎಲ್ಲ ನಿಮ್ಮ ಕಣ್ಮುಂದೆ. ಯಾಕೆ ಜನಾರ್ದನ ಟಾರ್ಗೆಟ್? ಕ್ರಿಮಿನಲ್ಸ್ಗಳಿಗೆ ಬೇರೆ ಏನಿದೆ? ದೇಶದ ಪ್ರಧಾನಮಂತ್ರಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕ್ರಿಮಿನಲ್ಗಳು. ನನ್ನಂಥವ್ರದ್ದು ಯಾವ ಲೆಕ್ಕ? ಕಾನೂನು ಹೋರಾಟ ಹೇಗೆ ಅಂತ ಮುಂದಿನ ಖಂಡಿತವಾಗಿ ಇವತ್ತು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಇಲಾಖೆಗೆ. ಮತ್ತು ಇವತ್ತು ನಮ್ಮ ಪ್ರತಿಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರು ಮತ್ತು ಚಲುವರಾರಿ ನೋಡಿ, ಈಗ FIR ಫೈಲ್ ಆಗಿದೆ, ತನಿಖೆ ಪೊಲೀಸರು ಮಾಡ್ತಿದ್ದಾರೆ. ನಾನು ಜಾಸ್ತಿ ಮಾತಾಡಿ ಕೇಸ್ನೆಲ್ಲೋ ಡೈವರ್ಟ್ ಮಾಡೋದು. ನಾಳೆ ಈಗ ನನ್ನ ಹುಡುಗ ಇವತ್ತು ತೀರ್ಕೊಂಡೋಗಿದ್ದಾನೆ, ನಾವೆಲ್ಲ ಭಾಳ ದುಃಖದಲ್ಲಿದ್ದೀವಿ. ನಮ್ಮದು ಮುಖ್ಯವಾಗಿ ನಾಳೆ ಕಾರ್ಯಕ್ರಮ. ಅವ್ ಫೈರಿಂಗ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅವ್ರಿಗೆ ಏನು ಹಕ್ಕಿದೆ? ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಕ್ಕೆ ಹಕ್ಕೇನಿದೆ ಅವ್ರಿಗೆ?
ಅವ್ರಿಗೇನೆಲ್ಲ ಅಕಸ್ಮಿತವಾಗಿ ಎಲ್ಲನೋ ಒಂದು ಕಡೆ ನೀವು ಎಲ್ಲಿ ಬೇಕಾದ್ರೆ ಫೈರಿಂಗ್ ಮಾಡ್ಬೋದು ಅಂತೇಳಿ ಅವ್ರಿಗೇನೋ ಸರ್ಕಾರ ಏನನ್ನ ಸ್ಪೆಷಲ್ ಆದೇಶವನ್ನು ಕೊಟ್ಟಿದ್ದೇನಾ? ನಾನು ಕೇಳ್ಬೇಕು, ಸ್ಪೆಷಲ್ ಆದೇಶನ ಕೊಟ್ಟಿದೆ? ಏನೂ ಕೊಟ್ಟಿಲ್ಲ ಅಲ್ರಿ. ಇವು ಗುಂಪುಗಳು ಆಗೋದು ನಿಜ, ಮಾತಾಡ್ಕೊಳ್ಳೋದು ನಿಜ. ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು? 0.76 mm, 0.76 mm ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ 0.76 ml ಏನು ಬುಲೆಟ್ ಏನಿದೆನೋ ಅದರಿಂದ ಫೈರ್ ಆಗಿರೋಕನ್ನ ಮೇಲ್ನೋಟಕ್ಕೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಹೇಳ್ತಾ ಇಲ್ಲ, ಅವ್ರಂಗ ಬೇಗ ಅಲಿಗೇಷನ್ ಮಾಡ್ತಾ ಇಲ್ಲ. ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಯದುಕುಮಾರ್ ಇದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ಯದುಕುಮಾರ್ ಗೌಡ್ರೆ ನಿಮಗೆ ಡಿಬೇಟ್ಗೆ. ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ. ಇನ್ನೊಂದು ಕಡೆ ಲೋಕೇಶ್ವರ್ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಲೋಕೇಶ್ವರ್ ಅವರೇ ಈ ಒಂದು ಡಿಬೇಟ್ಗೆ. ನಮಸ್ಕಾರ. ನಮಸ್ಕಾರ. ಇನ್ನೊಂದು ಕಡೆ ಫಣೀಂದ್ರ ಅವರಿದ್ದಾರೆ, FSL ತಜ್ಞರು, ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸ್ವಾಗತ ಫಣೀಂದ್ರ ಅವರೇ ಈ ಒಂದು ಡಿಬೇಟ್ಗೆ. ನಾನು ಪೊಲಿಟಿಕಲ್ ನಾಯಕರನ್ನ ಮಾತನಾಡ್ಸೋಕ್ಕಿಂತ ಮುಂಚಿತವಾಗಿ, ಯಾಕಂದರೆ ಗನ್ ಫೈರ್ ಆಗಿರೋ ವಿಚಾರದಿಂದ ನಿಮ್ಮಿಂದಲೇ ಶುರು ಮಾಡಿಬಿಡ್ತೀನಿ ಫಣೀಂದ್ರ ಅವರೇ. ನನ್ನ ನಾಲೆಡ್ಜ್ ಪ್ರಕಾರ ಒಂದು ಫೈರಿಂಗ್ ಆಯಿತು, ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲೂ ಆಗಿತ್ತು, ತೀರಾ ಮುತ್ತಪ್ಪರೈ ಮಗ ರಿಕಿ ವಿಚಾರದಲ್ಲೂ ಕೂಡ ಮೊನ್ನೆ ಒಂದು ಫೈರ್ ಆಗಿತ್ತು, ನಿರ್ಮಾಪಕರ ಮೇಲೆ ಆಗಿರ್ತಕ್ಕಂಥ ಫೈರಿಂಗ್ಗಳಿವೆ. ಎಲ್ಲ ವಿಚಾರಗಳಲ್ಲಿ ಒಂದು ಗುಂಡು, ಎಲ್ಲೋ ಒಂದು ಫೈರ್ ಆಯಿತು. ಗೌರಿ ಲಂಕೇಶ್ ಹತ್ಯೆ ವಿಚಾರದಲ್ಲೂ ಕೂಡ ಫೈರಿಂಗ್ ಆಗಿತ್ತು. ಆ ಗುಂಡು, ಆ ಕ್ಯಾಪು, ಬಳಸಿರ್ತಕ್ಕಂಥ ಗನ್ನು, ಆ ಗುಂಡು ಧಾವಿಸಿರ್ತಕ್ಕಂಥ ರೀತಿ, ಅದರ ಅವಶೇಷಗಳು, ಗುಂಡು ಹಾರಿಸ್ತವನ ಕೈ ಮೇಲಿರ್ತಕ್ಕಂಥ ಕೆಮಿಕಲ್ಗಳು, ಆ ಗನ್ನು ಬಿಸಿ ಆಗಿದೆಯಾ ಇಲ್ವಾ, ಈ ಥರದ್ದು ಬೇಕಾದಷ್ಟು ವಿಚಾರ ಇದೆ. ಇಲ್ಲಿ ಓಪನ್ ಆಗಿ ಬಳ್ಳಾರಿ ಆ ಗುಂಡನ್ನ ಕ್ಯಾಪ್ಗಳು ಇಟ್ಕೊಂಡು ಆಲ್ರೆಡಿ ಪ್ರೆಸ್ ಮೀಟ್ ತೋರಿಸ್ತಾ ಇದ್ದಾರಲ್ಲ, ಹೇಗೆ ಸಾಧ್ಯ ಇದು? ಸೀನ್ ಆಫ್ ಕ್ರೈಮ್, ನನ್ನ ಮೇಲೆ ದಾಳಿ ಆಗಿರಲಿ, ಯಾರ ಮೇಲೆ ಆಗಿರಲಿ, ಅದನ್ನ ಒಂದು ಪೊಲೀಸ್ ಅದನ್ನು ಮಾಡಬೇಕಲ್ಲ. ಏನು ಮುಕ್ತವಾಗುಲ್ಲ, ಪ್ರೆಸ್ ಮೀಟ್ ತೋರಿಸ್ತಾ ಇದ್ದಾರೆ, ಎಲ್ಲರೂ ಕ್ಯಾಪ್, ಎಲ್ಲರ ಕೈಲೂ ಕ್ಯಾಪೇ. ಅದು ಒಬ್ರು ಆಗಲೇ ಡಿಕ್ಲೇರು 0.76 mm ಬುಲೆಟ್ ಅಂತ ಹೇಳಿ, ಒಬ್ರು ಬ್ಯಾರಲ್ ಅಂತಾರೆ, ಒಬ್ರು ಗನ್ನು ಅಂತಾರೆ, ಒಬ್ರು ಪಿಸ್ತೂಲ್ ಅಂತಾರೆ. ಹೆಂಗೆ ಸಾಧ್ಯ ಇವಲ್ಲ ಅಂತ ನನಗೆ ಆಶ್ಚರ್ಯ ಇದು ಫಣೀಂದ್ರ ಅವರೇ. ಸರ್, ಫಸ್ಟ್ ಕರೆಕ್ಷನ್, 0.76 mm ಅಂತ ಬರೋದಿಲ್ಲ. ಇಟ್ಸ್ ಯೂಶಲಿ 7.6 mm. Okay, it's very common in India. That is the first correction. Okay. Okay. ರಾಮುಲು ಅವರು ಹೇಳ್ತಾ ಇರೋದು ಫಣೀಂದ್ರ ಅವರೇ. ಅಲ್ಲ, correct. Just a technical correction ಅದು. Because in India we standardly use this 7.6 mm, which is also used for our ಶೂಟಿಂಗ್ ರೈಫಲ್ಸ್ ಎಲ್ಲ ಬರ್ತಾವಲ್ಲ, ಆ ಒಂದು ರೇಂಜ್ ಯೂಸ್ ಮಾಡುವಂತ ಕೆಲವು ಸೈಜ್ ಆಫ್ ದ ಬುಲೆಟ್ ಇದು. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನೀವು ಒಂದು ಸೂಕ್ಷ್ಮ ಕೊಟ್ರಿ, ಆ ಒಂದು ಬುಲೆಟ್ ಕ್ಯಾಪ್ ಏನಿದೆ ಅದನ್ನ ಇಟ್ಕೊಂಡು ಎಷ್ಟೋ ಪ್ರಕರಣಗಳಲ್ಲಿ ಕೇಸ್ ನ ಸಾಲ್ವ್ ಮಾಡಿರ್ತೀವಿ, ಇನ್ಕ್ಲೂಡಿಂಗ್ ಒನ್ ಆಫ್ ದ ವೆರಿ ಕಾಂಟ್ರವರ್ಷಿಯಲ್ ಗೌರಿ ಲಂಕೇಶ್ ಮರ್ಡರ್ ಕೇಸ್ ಅಲ್ಲಿ. ಇಟ್ ವಾಸ್ ದ ಬುಲೆಟ್ ಎವಿಡೆನ್ಸ್ ವಿಚ್ ಮ್ಯಾಚ್ಡ್ ವಿತ್ ಪನ್ಸರೆ. ಮಹಾರಾಷ್ಟ್ರದಲ್ಲಿ ಏನು ಇನ್ನೊಂದು ಇದು ಶೂಟೌಟ್ ಆಗಿತ್ತು, ಅಲ್ಲಿ ಯೂಸ್ ಮಾಡಿದಂತ ವೆಪನ್ ಮತ್ತೆ ಇಲ್ಲಿ ಯೂಸ್ ಮಾಡಿದಂತ ವೆಪನ್ ಕೇವಲ ಆ ಒಂದು ಬುಲೆಟ್ ಕ್ಯಾಪ್ ಅಂತ ಹೇಳ್ತೀವಿ ನಾವು, ದಟ್ಸ್ ಕಾಲ್ಡ್ ಕಾರ್ಟ್ರಿಡ್ಜ್. ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ ಬೇಸಿಸ್ ಮೇಲೆ ಇಲ್ಲಿ ಮತ್ತು ಅಲ್ಲಿ ಯೂಸ್ ಮಾಡಿದಂತ ವೆಪನ್ ಏನಿದೆ ಅದು ಸೇಮ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಪ್ರಕರಣ ಪತ್ತೆ ಹಚ್ಚಿ ಇನ್ವೆಸ್ಟಿಗೇಷನ್ ತಗೊಂಡೋದ್ರು. ಅಂದ್ರೆ ಈ ತರ ಪ್ರಕರಣಗಳಲ್ಲಿ ದಟ್ ಕಾರ್ಟ್ರಿಡ್ಜ್ ಕ್ಯಾಪ್ ಏನಿದೆ, ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್ ಟು ಅಸರ್ಟೈನ್ ದ ಸೋರ್ಸ್ ಆಫ್ ದ ವೆಪನ್. ಕರೆಕ್ಟ್. ಅದನ್ನ ಇವತ್ತಿನ ದಿನ ಅವರು ನೆಗ್ಲಿಜೆಂಟ್ ಆಗಿ ಯೂಸ್ ಮಾಡ್ತಿದ್ದಾರೆ, ಮತ್ತೆ ಅವರು ಆ ಜಾಗನ ತೆಗ್ದಿದ್ದಾರೆ ಅಂತ ಕೇಳಿದ್ರೆ ಅದೇ ಕಾಟಿಜ್ ಜೋಬ್ ಇಟ್ಕೊಂಡಿದಾರ ಅಥವಾ ಅವರು ತೋರಿಸ್ತಿದಾರ ಅಂತ ಅದು ಪ್ರಶ್ನೆ ಉಟ್ಕೊಳತ್ತೆ. ದ ಕ್ವಶನ್ ಅಬೌಟ್ ದ ಫರ್ದರ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದನ್ನ ಬಹುಶಃ ಪೊಲೀಸ್ ಆನ್ಸರ್ ಮಾಡಬೇಕು, ಅಥವಾ ಯಾರ ಬಳಿ ಈ ಒಂದು ಕಾಟೇಜ್ ಇಟ್ಕೊಂಡು ಅವ್ರು ವಾದ ಮಾಡ್ತಿದ್ದಾರೆ ಅವ್ರಿಗೆ ಆನ್ಸರ್ ಮಾಡ್ಬೇಕಾಗುತ್ತೆ. ಬಟ್ ದ ಎಕ್ಸ್ಟೆಂಟ್ ಆಫ್ ದ ಸ್ಪೆಸಿಫಿಕ್ ಸಿಗ್ನಿಫಿಕೆನ್ಸ್, ಆ ಕಾಟೇಜ್ ಎಷ್ಟು ಮಟ್ಟಿಗೆ ಮಹತ್ವರಕಾರದು ಅಂತ ಚೆಕ್ ಮಾಡಿದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಐಡೆಂಟಿಫಿಕೇಶನ್ ಆಫ್ ದ ಫೈರ್ ಆರ್ಮ್.